ಅದೇನಾಗುತ್ತೆ, ದಂಟು ಇರುತ್ತಲ್ಲ ಮಿಡಲ್ ತುಂಬ ದಪ್ಪ ಆಗಿಬಿಟ್ರೆ ಅದಕ್ಕೆ ಅಷ್ಟು ನೀಟಾಗಿ ಮಾಂಸ ಇದಕ್ಕೆ ಸಿಗಲ್ಲ, ಹಲಸಿನಕಾಯಿ ಸಿಗಲ್ಲ, ತುಂಬ ವೇಸ್ಟ್ ಆಗಿ ಹೋಗುತ್ತೆ. ಹಾಗೆ ನಾನು ಒಂದು ಹಲಸಿನಕಾಯಿನ ಇದಕ್ಕಿಂತ ಸ್ವಲ್ಪ ದಪ್ಪ ಇದ್ರೆ ಇನ್ನೂ ಆಗುತ್ತೆ. ಈ ರೀತಿಯಲ್ಲಿ ಕಟ್ ಮಾಡಿಕೊಂಡೆ. ಇದನ್ನು ನಿಮ್ಗೆ ತೋರಿಸೋ ರೀಸನ್ ಇದೆ ನೋಡಿ. ತೊಟ್ಟನ್ನು ಕಟ್ ಮಾಡಿದ ತಕ್ಷಣ ಸೋನೆ ಎಷ್ಟೆಲ್ಲ ಸುರಿಯುತ್ತಲ್ವಾ, ಅದಕ್ಕೋಸ್ಕರ ನಾವು ಡೈರೆಕ್ಟಾಗಿ ಕಟ್ ಮಾಡಿ ಪೀಸಸ್ಸನ್ನು ಕಟ್ ಮಾಡುವಷ್ಟರಲ್ಲಿ ಕೈ ತುಂಬ ಆಗಿಬಿಡುತ್ತೆ. ನೀವು ಡೈರೆಕ್ಟಾಗಿ ಈ ರೀತಿಯಲ್ಲಿ ಕಟ್ ಮಾಡಿ ಸ್ಟೀಮ್ ಮಾಡಿ ಹಬೆಯಲ್ಲಿ ಬೇಯಿಸ್ಕೊಳ್ಳಿ. ಇಲ್ಲಾಂದರೆ ಡೈರೆಕ್ಟಾಗಿ ಕುಕ್ಕರಲ್ಲಿ ಸ್ವಲ್ಪ ಸಣ್ಣ ಗಾತ್ರದ ಹಲಸಿನಕಾಯಿ ಇದ್ದರೆ ಡೈರೆಕ್ಟಾಗಿ ಬೇಯಿಸ್ಕೊಳ್ಳಿ. ಮಿನಿಮಮ್ 4 ವಿಸಲ್ ಆದರೆ ತುಂಬ ಚೆನ್ನಾಗಿ ಬೇಯುತ್ತೆ. ಇದು ಕಬಾಬ್ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ವೆಜಿಟೇರಿಯನ್ಗೆ ಮಾಡಿಸಿರುವಂತಹದ್ದು ಅವರಿಗೆ ಈಸಿಯಾಗಿ ಮಾಡ್ಕೊಳ್ಬೋದು. ಇಲ್ಲಿ ನೀವು ಕಬಾಬ್ ಪೌಡರನ್ನು ಯೂಸ್ ಮಾಡಿ ಮಸಾಲಾಸ್ಗಳೆಲ್ಲ ಹಾಕಿ ಗಾರ್ಲಿಕ್ ಜಿಂಜರ್ ಪೇಸ್ಟನ್ನು ಹಾಕಿ ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ಯಾಕಂದರೆ ಕಬಾಬ್ ಪೌಡರಲ್ಲಿ ಉಪ್ಪಿರುತ್ತೆ. ಜೊತೆಗೆ ಮೊಟ್ಟೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನನಗೆ ಮೊಟ್ಟೆ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ, ಅದಕ್ಕೋಸ್ಕರ ಆ್ಯಡ್ ಮಾಡಿಕೊಂಡೆ. ಇಲ್ಲಾಂದರೆ ಬರೀ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು. ಈ ರೀತಿಯಲ್ಲಿ ಮೊಟ್ಟೆ ಹಾಕ್ಕೊಂಡ್ರೂ ಕೂಡ ಒಂದೇ ಮೊಟ್ಟೆ ಹಾಕಿರೋದ್ರಿಂದ ಸ್ವಲ್ಪ ತಿಳು ಬೇಕಾಗಿತ್ತು, ಅದಕ್ಕೋಸ್ಕರ ಕಬಾಬ್ ಹಿಟ್ಟನ್ನು ಸ್ವಲ್ಪ ತಿಳು ಮಾಡಿಕೊಂಡು ಅದರಲ್ಲಿ ಕಟ್ ಮಾಡ್ಕೊಂಡಿರುವಂತಹದ್ದು ಹಲಸಿನಕಾಯಿಯನ್ನು ಹಾಕ್ಕೊಂಡಿದ್ದೀನಿ. ತಮಾಷೆ ಅಂದರೆ ಹಲಸಿನಕಾಯಿ ಬೇಯಿಸಾದ್ಮೇಲೆ ಈ ರೀತಿ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಆಮೇಲೆ ಬ್ಯಾಕ್ ಸೈಡನ್ನು ರಿಮೂವ್ ಮಾಡಿ ಗೊಂಚಲನ್ನು ಈಸಿಯಾಗಿ ಕಟ್ ಮಾಡ್ಕೋಬೋದು. ಫಟಾಫಟ್ ಪನ್ನೀರ್ ಕ್ಯೂಬ್ ಸೈಜಲ್ಲಿ 1 ಇಂಚ್ ಅಗಲ ಇರೋ ಹಾಗೆ ಕಟ್ ಮಾಡಿ ರೆಡಿ ಮಾಡ್ಕೊಂಡಿರೋ ಮಸಾಲೆ ಜೊತೆಗೆ ಮಿಕ್ಸ್ ಮಾಡಿಕೊಂಡು ನಿಮಗೆ ಇದಕ್ಕೆ ಇನ್ನೊಂದು ಹೋಮ್ ಮೇಡ್ ಕಬಾಬ್ ಪೌಡರ್ ಕೂಡ ಸಿಗುತ್ತೆ, ಮಾಡ್ಕೊಳ್ಬೋದು.